चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपददं सिद्धारूढमहं भजे सिद्धारूढमहं भजे सिद्धारूढमहं भजे। शंकरं शंकराचार्यं केशवं बादरायणं सूत्रभाष्यकृतं वंदे भगवन्तौ पुनः पुनः। आद्यगुरु भगवತ್ पूज्यपाದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ವೇದಾಂತ ಪ್ರವರ್ತಕಾಚಾರ್ಯರ ಮಹಾತ್ಮರ ಚರಣಾರವಿಂದಗಳಲ್ಲಿ ಪುಡಮಟ್ಟು ಶಿವಸ್ವರೂಪಿಗಳೇ, ಶ್ರಾವಣ ಮಾಸದ ಈ ಪವಿತ್ರ ಪರ್ವಕಾಲದಲ್ಲಿ ನಾವೆಲ್ಲ ಸಿದ್ಧಾರೂಢ ಭಾರತೀಯ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಆಗ ಮಣ್ಣಿಗೆ ವಿಷಯ ಎಲ್ಲಿ ನಿಂತಿತ್ತು ಅಂದರೆ ಸಿದ್ಧಾರೂಢ ಭಾರತಿಗಳು ಗೋಕರ್ಣಕ್ಕೆ ಬಂದ. ಮಹಾತ್ಮರ ಸಂಯೋಗ ಅದು ಬಹಳ ಕಿಮ್ಮತ್ತಿಂದು. ಎಲ್ಲಿ ಜ್ಞಾನಿಗಳು ಕೂಡ್ತಾರೆ ಅಲ್ಲಿರುವ ಆನಂದವೇ ಒಂದು ಅವ್ಯಕ್ತ ಆನಂದ. ಜ್ಞಾನಿ ಅಜ್ಞಾನಿಗಳು ಕೂಡಿದಲ್ಲಿ ಗಲಾಟೆ ಇರ್ತದೆ, ಅಜ್ಞಾನಿ ಕೂಡಿದಲ್ಲಂತೂ ಜಗತ್ತು ಹಾಳಾಗ. ಅದು ಕಥೆನೇ ಬೇರೆ. ಯಾಕಂದ್ರೆ ಅವು ತಾಳಿದ್ರೆ ತಂತಿರುವುದಿಲ್ಲ. ಅಜ್ಞಾನಿ ಕೂಡಿದ್ರೆ ಅದಕ್ಕೇನೂ ಬೆಲೆ ಇರುವುದಿಲ್ಲ. 3 ಮಂದಿ ಇದ್ದಂಥವ್ರು ಶರಣರು ಭಾಳ. ಒಬ್ಬವನ್ನಂತ ಏನ್ಲೇ ತಮ್ಮ ಸಮುದ್ರಕ್ಕೆ ಬೆಂಕಿ ಹಚ್ಚಿ ಜಗದಗದಾಗ ಉರಿತೈತೆ ಅಂತ ಶರಣರು. ಒಬ್ಬವನ್ನಂತ ಇನ್ನೊಬ್ಬವ ಅಲ್ಲದೇ ಆ ಸಮುದ್ರಕ್ಕೆ ಬೆಂಕಿ ಹಚ್ಚಿ ಉರಿದ್ರೆ ಮೀನಾ ಮಸುಳಿ ಗಿಡ ಹಚ್ಚಿರ್ಬೇಕಲ್ಲ ಅನ್ನಂತ ಅವ ಶರಣ ಹೇಳ್ಬೇಕು. 3ನೇ ಒಂದ ಲೇ ಆ ಗಿಡ ಹತ್ತಕ್ಕೆ ದನನು ಅನ್ನಂತ ಅಯ್ಯೋ ಶರಣ ಹೇಳ್ಬೇಕು. ಅದಕ್ಕೆ ಅಜ್ಞಾನಿಗಳ ಸಂಘ ಅಥವಾ ಅಜ್ಞಾನಿಗಳ ಸಮಾಗಮ ಅವಕ್ಕೆ ಯಾವ ದಿಕ್ಕು ದಶೆ ಇರುವುದಿಲ್ಲ. ಅದಕ್ಕೆ ಜ್ಞಾನಿಗಳ ಗುರ್ತು ಜ್ಞಾನಿಗಳು ಹಿಡಿತಾರೆ. ಅವರ ಮರ್ಮ ಅವರಿಗೇ ಗೊತ್ತು, ಮತ್ತೊಬ್ಬರಿಗೆ ಗೊತ್ತಾಗುವ ಮಾತಲ್ಲ. ಅವ್ರ ಸೂಚನೆ ಅವ್ರಿಗೆ ಗೊತ್ತು, ಅವ್ರ ಸ್ಥಿತಿಗತಿಗಳು ಅವರಿಗೆ ಗೊತ್ತು. ಶಿಶುನಾಳ ಶರೀಫರು, ಗುರು ಗೋವಿಂದರು, ಸಿದ್ಧಾರೂಢರು, ಶಿವಾನಂದರು, ಅಜಾತ ಗುರು ನಾಗಲಿಂಗಪ್ಪನವರು, ಜಡಿಯಪ್ಪನವರು, ಇವೆಲ್ಲ ಏನು ಸಾಮಾನ್ಯ ಮಾನವರು ದೂರ ನಿಂತು ನೋಡಿದ್ರೆ ಇವರು ಒಂದು ನಮೂನೆ ನಮ್ಮ ಪೈಕನ ಇದ್ದಂಗಪ್ಪ ಅನ್ನೋಂಗೆ ಮಾಡಿಬಿಡ್ತಾರೆ. ಪರಂತು ಅವ್ರು ಅರ್ಥ ಮಾಡ್ಕೋಬೇಕಾದ್ರೆ ಮಾತ್ರ ಬಹಳ ಚಾಣಾಕ್ಷತನ ಬೇಕಾಗ್ತದೆ.
ಯಾವಾಗ ಈ ಧವಳಾಂಗ ರೂಪನಾಗಿರ್ತಕ್ಕಂಥ ಜಡಿಯಪ್ಪನ ಭೇಟಿಯಾಯ್ತೋ ಇಬ್ಬರು ಕೂಡ್ಕೊಂಡು ಕೈ ಹಿಡ್ಕೊಂಡು ಸೀದಾ ಸಮುದ್ರಕ್ಕೆ ಹೋಗಿ ಹೊಳ್ಳಿ ಬರೋ ಕಾಲದೊಳಗೆ ಸಿದ್ಧಾರೂಢರಿಗೆ ಜಡಿಯಪ್ಪನವ್ರಂದ್ರು, ಏನೋ ಸಿದ್ಧಾರೂಢ ನಮಗೆ ತಂಡ ಹತ್ತಿದ್ದಪ್ಪ, ಕಪನಿ ಹಾಕ್ತೀನಿ ತಡಿ ನಿನಗಂತ ಹೇಳಿ ಆ ತಿಪ್ಪಾಗಿ ಬಿದ್ದಿದ್ದು ಒಂದು ಚಾಪಿ ತಗೊಂಡು ತಲೆ ಹೋಗುವಷ್ಟು ತೂತು ಕೊರೆದು ಅದನ್ನ ಹಾಕಿದ. ಜಡಿಯಪ್ಪ ಎಷ್ಟು ಚಂದ ಕಾಣ್ತೀವೋ ಮಾರಾಯ, ಪರಮಾತ್ಮ ಕಂಡಂಗೆ ಕಾಣ್ತೀವಪ್ಪ ಅಂತ ಹೇಳಿ ಪರಮಾತ್ಮನಿಗೆ ಕೊರಳಾಗ ರುಂಡಮಾಲಿದ್ವು, ಆ ರುಂಡಮಾಲೆ ಹಾಕಿಬಿಡು ತಡಿ ಅಂತ ಹೇಳಿ ಆ ತೆಂಗಿನ ಪರಟಿ ಇರ್ತಾವ, ಆ ತೆಂಗಿನ ಪರಟಿ ತಗೊಂಡು ಪೋಣಿಸಿ ಕೊಳ್ಳಾಗ ಹಾಕಿದ. ಸುಮ್ಮನೆ ಅದನ್ನು ಮಾಡಿಸ್ಕೊಂಡವ, ಏನು ವಿಚಾರ ಮಾಡಿಲ್ಲ. ಆ ತೆಂಗಿನ ಪರಟಿ ಇದು ಕಪುನಿ ಜಡಿಯಪ್ಪ ಇನ್ನೇನು ಕಡಿಮೆ ಮಾಡು ತಡಿ, ಹಣಿ ಕುಂಕುಮ ಒಂದಾಗಬೇಕು, ಅದು ತರ್ತೀನಿ ತಡಿ ಅಂತ ಹೇಳಿ ಆ ಅರಿಶಿನ ಕುಂಕುಮ ಮಾರೋರ ಅಂಗಡಿಗೆ ಹೋಗಿ ಅವ್ರು ಕುಂಕುಮ ಕೊಡ್ರಪ್ಪ ಅಂತ ಭಿಕ್ಷಾ ಕೇಳಿದ. ಅವರು ಆಗಿನ ಕಾಲ ಒಂದು ಬೊಗಸೆಯಷ್ಟು ಕುಂಕುಮ ಕೊಟ್ಟರು. ಆ ಕುಂಕುಮ ತಂದು ಜಡಿಯಪ್ಪನ ಹಣಿಗೆ ತುಂಬ ಬಡದ ಆಕಾರ ಜಡಿ ಗಡ್ಡ ಚಾಪಿ ತೆಂಗಿನ ಪಲ್ಟಿ ಹಣೆ ತುಂಬ ಕುಂಕುಮ. ನಿಮ್ಮ ಕನಸಿನಾಗ ಬಂದ್ರೆ ಏನಾಗ್ಬೋದು ಲೆಕ್ಕ ಹಾಕ್ರಿ, ಎತ್ತಿರದಾಗ ಬಿಡ್ರಿ ನೀವು. ಆಮೇಲೆ ಎಲ್ಲ ತಯಾರಾಯ್ತು. ಜಡಿಯಪ್ಪ ಕಮಂಡ್ಲ ಒಂದು ಬೇಕಲ್ಲ ಅಂದು ಅಲ್ಲೇ ಬಿದ್ದಿದ್ದೊಂದು ಗಡಿಗೆ ತಗೊಂಡು ಅದನ್ನು ಕಮಂಡ್ಲ ಮಾಡಿದ. ಆತು ಕಮಂಡ್ಲ ಆತು, ಎಲ್ಲ ಬರೋಬರಿ ಆಯ್ತು. ಇನ್ನು ಮಯೂರ ಪಿಚ್ಚ ಬೇಕಲ್ಲ, ಮಯೂರ ಪಿಚ್ಚ ನವಲಗರಿ ಉದ್ದನ ಕಸವರಿಗೆ ತಗೊಂಡು ಒಂದು ಕೈಯಾಗ ಕೊಟ್ಟ, ಒಂದು ಕೈಯಾಗ ಕಸವರಿಗೆ, ಒಂದು ಕೈಯಾಗ ಗಡಿಗೆ, ಕೊಳ್ಳಾಗ ಪಲ್ಟಿ, ಬುಡಕ್ ಚಾಪಿ, ಹಣಿ ತುಂಬ ಕುಂಕುಮ. ಸಾಮಾನ್ಯರು ಎದುರಿಗೆ ಬಂದ್ರೆ ಆಗ ಹಾರ್ಟ್ಫೇಲ್ ಆಗು. ಆ ನಮೂನಿ ಆಕಾರದೊಳಗೆ ಜಡಿಯಪ್ಪನವ್ರನ್ನ ತಯಾರು ಮಾಡಿ ಅಂತ ನೋಡ ಜಡಿಯಪ್ಪ ನೀ ಹ್ಯಾಂಗೆ ಕಾಣ್ತಿ ಅಂದ್ರೆ ಈಗ ಭೈರವನಂತೆ ಕಾಣುತ್ತಿ ನೋಡ್ರಿ. ಮಾತು ಹೆಂಗದು ಮಾತು. ಭೈರವ ಲೀಲ ಆಗಿದ್ದ ಯಾವಾಗ? ಶಿವನ 25 ಲೀಲೆಗಳಲ್ಲಿ ಶಿವಪುರಾಣದಲ್ಲಿ ಬರ್ತದೆ ಭೈರವ ಲೀಲಾ ಎಂಬತಕ್ಕಂಥ. ಆ ಭೈರವೇಶ್ವರ ಲೀಲೆಯಲ್ಲಿ ಏನಾಗಿತ್ತು? ಬ್ರಹ್ಮನಿಗೆ ಬಂದ ಗರ್ವವನ್ನು ಮುರಿಯಬೇಕಾಗಿತ್ತು ಶಿವ. ಬ್ರಹ್ಮನಿಗೇನು ಗರ್ವ ಇತ್ತು ಅಂದ್ರೆ ನನಗೂ ಐತಲಿಯವ, ಶಿವನಿಗೂ ಐತಲಿಯವ, ಅವಗ್ಯಾಕೆ ಅಗ್ರ ಪೂಜಾ ಎಂಬುದಾಗಿ ಸ್ವಲ್ಪ ಏನೋ ಬಂದಿತ್ತವನು. ಬಂದಿದ್ದರಿಂದ ಅದು ಗರ್ವ ಅಷ್ಟಕ್ಕೆ ಉಳ್ಕೊಳ್ಳಿಲ್ಲ. ಅವ ಏನು ಮಾಡಿಬಿಟ್ಟ ಅಂದ್ರೆ ಕೈಲಾಸದಲ್ಲಿ ಪರಮಾತ್ಮನ ಹೊತ್ತಿನೊಳಗೆ ಬಂದು ಪಾರ್ವತಿಯನ್ನು ಮಾತಾಡಿಸಿ, ಇಲ್ಲ ಶಿವ ಎಲ್ಲೇ ಹೋಗ್ಯಾರ ಅಂತ ಹೇಳಿಲ್ಲ. ಶಿವಪುರಾಣದ ಕಥೆ ಮತ್ತದು. ಆಮೇಲೆ ಮತ್ತೆ ನೀವು ಅದು ಶಾಸ್ತ್ರ ಹಚ್ಚಕ್ಕೆ ಹೋಗಿರಿ, ಆಮೇಲೆ ಆಕೆ ಇಲ್ಲ ಮನೆಯೊಳಗಿಲ್ಲ ಎಲ್ಲೇ ಹೋಗ್ಯಾರ ಅಂದ ಕೂಡಲೇ ಇವ ಬ್ರಹ್ಮ ಆಕೆ ಮೇಲೆ ಮೋಹ ಬಂತು. ಯಾರ ಮೇಲೆ? ಪಾರ್ವತಿ ಮೇಲೆ. ನೋಡು ಪಾರ್ವತಿ, ನನಗೂ 5 ಮುಖ, ಶಿವನಿಗೂ 5 ಮುಖ, ಇಷ್ಟ ಅಂದ. ಇದ ಒಂದ ಮಾತ. ಸಿಟ್ಟಿಗದ್ಲು, ಇವ ಇನ್ ಕೆಲಸ ಕೆಡ್ತಂತ ಹೊರಗೆ ಹೋದ. ಅಷ್ಟೊತ್ತಿಗೆ ಶಿವ ಬಂದ, ಬ್ರಹ್ಮ ಬಂದಿದ್ದ. ಯಾಕೆ ಬಂದಿದ್ದ? ಅವ ಏನೋ ಬಂದಿದ್ದ, ಕೆಟ್ಟ ಮಾತು ಮಾತಾಡಿ ಹೋಗ್ಬಿಟ್ಟ. ಹೆಂಡತಿ ಮಾತು ಕೇಳಿ ಸಿಟ್ಟಿಗೀಳದ ಇದ್ದ ಗಂಡಸರು ಬಹಳ ಕಡಿಮೆ. ಅದು ಸ್ವಭಾವ ನೋಡ್ರಿ, ನೀವು ಹೇಳ್ತೀನಿ. ಅದು ಎಂಥ ಸ್ಥಾನ, ಅವ್ರ ಉಪದೇಶ ಅಂಥದ್ದು. ತಕ್ಷಣಕ್ಕೆ ಪರಿಣಾಮ ಆಗುವುದು ಗುರು ಉಪದೇಶಕ್ಕಿಂತಲೂ ಹೆಂಡತಿ ಉಪದೇಶನೇ ದುಗುಣ ಪರಿಣಾಮ ಆಗ್ತಿರ್ತದೆ. ನಿಮ್ಗ ಅದು ಬಿಲ್ ಬಿಡ್ರಿ, ನೀವು ಚಲೋ ಇದೀರ ಮಾತಾರೆ. ಸಿಟ್ಟಿಗೆದ್ದು ಭೈರವ ಲೀಲೆಯಿಂದ ಹೋಗಿ ಭೈರವ ಅವತಾರದಲ್ಲಿ ತನ್ನ ಉಗುರಿನಿಂದ ಬ್ರಹ್ಮನ ಶಿರಸ್ಸನ್ನು ಕತ್ತರಿಸಿದ. ಯಾಕ ಏನು ಕೇಳಲಿಲ್ಲ. ಮೊದಲು ಹೋಗಿದ್ದು ಶಿರಸ್ಸು ಕತ್ತರಿಸಿದ್ದು. ಆ ಶಿರಸ್ಸು ಕತ್ತರಿಸಿದ ಮೇಲೆ ಆ ಬ್ರಹ್ಮ ಹತ್ಯಾ ದೋಷ ಅಂತೇನದ ಅದು ಶಿವನ ಕೈಗಂಟಿಗೊಂಡು ಶಿರಸ್ಸು ಶಿವನ ಕೈಗಂಟಿಕೊಂಡು ಅಲ್ಲೇ ಸೋರಿ 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 ತಲೆಯ ನಮೂನೆಯಾಗಿ ಶಿವನು ಆ ಕಾಲದಲ್ಲಿ ಆ ತಲೆಯೋಡನ್ನೇ ತನ್ನ ಕರಪಾತ್ರೆಯನ್ನಾಗಿ ಮಾಡಿಕೊಂಡು 14 ಲೋಕಗಳನ್ನು ತಿರುದು ತಿಂದ ಅಂತ ಶಿವಪುರಾಣದಲ್ಲಿ ಬರ್ತದೆ.
ಅವಾಗ ಶಿವನ ಲಕ್ಷಣ ಹೆಂಗಿತ್ತು ಅಂದ್ರೆ ಜಡಿಯಪ್ಪನಂಗಿತ್ತು ಅಂತ. ಜಡಿಯಪ್ಪ ನಿನ್ನ ರೂಪ ಹೆಂಗದಪ್ಪ ಅಂತಂದ್ರೆ ಭೈರವ ಲೀಲೆ ಇದ್ದಂಗದಪ್ಪ. ಏನ್ ಚಂದವು ಅಂತ ಇವ ಅಂತ ನೋಡ್ರಿ. ಅವ್ರು ಸೊನ್ನಕ್ಕೆ ಒಬ್ರು ಬರುವಲ್ರಿ ಜಾತ್ರೆಗೆ. ಅವಾಗ ಏನಾಯ್ತು ನೋಡ್ರಿ, ಒಡನೆ ಇರುವರು ಮುಂದೆ ಸಾಗಲು ಎಡವ ಪಾವನ ನೋರ್ವ ತಪ್ಪಡಿ ಎಡವಂತ ಹೋಗು ತುರೇಕ ಉತ್ಸವನ ಕರೆದು ನಡೆದಿರಲು ನಾವು ಭಿಕ್ಷಕಂತ ಪಡಿಯ ಬಾರಿಸಲಿಕ್ಕೆ ನೀನಂ ಒಡನೆ ಬಂದೊಡೆ ಬಂದ ಭಿಕ್ಷದೊಳೊಂದು ಭಾಗವನು ಒಂದು ಭಾಗವನು. ಇಬ್ರು ಕೂಡಿ ಕೈ ಹಿಡ್ಕೊಂಡು ಮುಂದೆ ಬಂದ್ರು. ಅಲ್ಲೊಂದು ಬಡ ಪ್ರಾಣಿ, ಅವ ಪಾಪ ಭಿಕ್ಷಾ ಬೇಡವ ತಪ್ಪಡಿ ಬಾರಿಸುವಂತ ಹೊಂಟಿತ್ತು. ಸಿದ್ಧಾರೂಢರು ತಮ್ಮ ಬಾಯಿಗೆ. ಅವ ಲಘು ಸನಿಯಕ್ಕೆ ಬರಲಿಲ್ಲ. ಇದು ಆಕಾರ ನಿಂತಿತ್ತಲ್ಲಿ. ಯಾಕ್ರಿ ಅಪ್ಪ? ಯಾಕೂ ಇಲ್ಲ, ನಾವು ಭಿಕ್ಷಕ್ಕೆ ಹೊಂಟಿವಿ. ಈಗ ಇಬ್ರು ಭಿಕ್ಷಕ್ಕೆ ಹೊಂಟಿವಿ ಅಂದಮೇಲೆ ಮತ್ತೆ ನಮ್ಗೆ ಪದ ಹಾಡ್ಬೇಕು. ನಾವು ಅಲ್ಲಿ ಹೋಗಿ ಪದ ನಾವಿಬ್ರು ಹಾಡ್ತೀವಿ, ಚಂದ ಹಾಡ್ತೀವಿ. ಆದ್ರೆ ತಪ್ಪಡಿ ಬಾರ್ಸೋದು ಬೇಕಲ್ಲ. ಅದಕ್ಕೆ ನಮ್ ಕೂಡ ನೀ ತಪ್ಪಡಿ ಬಾರ್ಸಕ್ ಬಂದ್ರೆ ನಮಗ್ ಬಂದು ರೊಕ್ಕದೊಳಗೆ ನಿನಗೊಂದು ಪಾಲು ಕೊಡ್ತೀವಿ ಅಂದ್ರು. ಮಹಾತ್ಮರಲ್ಲ, ಎಲ್ಲಿ ಇವ್ರು ಭಿಕ್ಷಾ ಬೇಡಬೇಕು, ಎದಕ್ಕೆ ಬೇಡಬೇಕು, ಏನಾಗ್ಯದ? ಆದ್ರೆ ಲೋಕ ಲೀಲೆಯಲ್ಲಿ ಹರನ ನರನಾಟಕದ ಲೀಲೆಯ ಹರನೆ ಬಲ್ಲನದಂತೂ ಕಾರಣ. ಹರನ ಭಕ್ತರು ತಿಳಿಯುವುದೀ ಪ್ರಭುಲಿಂಗ ಲೀಲೆಯಲ್ಲಿ ಎಂದಂತೆ ಶಿವನ ನಟನಾಟಕ ಲೀಲಾ. ಆ ತಪ್ಪಡಿಯ ಒಂದ ನೀವು ನಾವು ಹಿಸ ಕೊಡ್ತು ಅಂದ್ರೆ ಬಟ್ಟು ಬಿಡ್ರಿ ನಾವು ಬಾ ಸರಿ. ಅವನು ಕರ್ಕೊಂಡು ಬಂದ್ರು. ನಾವು ಮೊದ್ಲು ಹ್ಯಾಂಗ್ ಕುಣಿತೀವಿ ನೋಡು, ನಮ್ ಕುಣಿತಕ್ಕೆ ತಕ್ಕ ಕೊಡುವನೆಯವನು ಕೂತಂತ ಪಡಿಯ ದಂಡನವೆಂದು ನುಡಿಸಲು ಒಡನೆಯ ಜಡಿ ಸ್ವಾಮಿ ಸೈ ಸೈ ಎಂದು ಕುಣಿಯುತ್ತ ನಡೆಯ ಗೆನಸಿನ ಬಂಡೆ ಮುಂದಿರೆ ಬಿಡದಲಂ ಕಾಣುತ್ತ ಮೂವರು ನಡೆದರ ಸ್ಥಳಕಾಗಳ ಜಡಿ ಸ್ವಾಮಿ ಕುಣಿಯಲ್ಕೆ ಸ್ವಾಮಿ ಕುಣಿಯಲ್ಕೆ. ಒಂದ್ ಕೈ ಬಾರ್ಸು ಅಂದ್ರು. ಅವನು ಒಂದ್ ಕೈ ಬಾರ್ಸು ಅಂದ್ ಕೂಡಲೇ ಅವನು ತಾಳದು ಗೊತ್ತಿದ್ದವ ಸೊಲೋಟ್ನಾಗ ತಪ್ಪಡಿ ಬಾರಿಸಿದ ಜಡೆಯಪ್ಪ ತೈ 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 ಆಕಾರ ಹಿಡ್ಕೊಂಡು ಬಿಡ್ತೀವಿ. ಚಾಪಿ ಪಾಲ್ಟಿ ಕುಂಕುಮ ಗಡಿಗಿ ಕಸ್ಬರ್ಗಿ ತೈ ತೈ ಕುಣದ ಮಂದಿ ಎಲ್ಲಾರು ಇದನ್ನ ನೋಡಕ್ ಕಂಡಾಪಟ್ಟಿ ಕೂಡಿದ್ರು. ಕುಣ್ಕೊಂತ ಎಲ್ಲಿ ಹೋಗ್ಬೇಕು ಅಂತ ವಿಚಾರ ಮಾಡಿದ್ರಾಗ ಮುಂದೊಬ್ಬವ ಗೆಣಸು ಮಾರಕ ಆ ಚಕ್ಕಡ್ಯಾಗ ಹೇರ್ಕೊಂಡು ಹೊಂಟಿದ್ದವ. ಜಡಿಯಪ್ಪ ಅಂದ ಅಲ್ಲೇ ಹೋದ್ರೆ ಏನಾರು ಸಿಗುದು ನಮ್ಗೆ ಅಂತ ಹೇಳಿ ಆ ಚಕ್ಕಡಿ ಬೆನ್ನತ್ತಿದ್ರಪ್ಪ. ಎದುರು ಗೆಣಸು ಮಾರು ಚಕ್ಕಡಿ ಬೆನ್ನತ್ತಿದ್ರು. ಆಮೇಲೆ ಅಂದು ಚಕ್ಕನ್ನಕ್ಕ ದಂಡನವೆಂದು ತಪ್ಪಡೆಯವನು ಭಾರಿಸಿ ಹಿಂದೆ ಭಾಪು ಸಭಾಷ ಬಳೆ ಬಳೆ ಬೆಳೆರೆ ವಾಹವ. ಸಿದ್ಧಾರೂಢ್ರಿ ಮಾಡೋರು ಇವ್ರು ಕುಣಿಯವ್ರಲ್ರಿ, ಕುಣಿಸವ್ರಿ ಏನ್ರಿ. ಮತ್ತೆ ಅವ ಕುಣದಂಗೆ ಇವ ಕುಣಿದ್ರೆ ಮುಗಿದ ಮೂಲಿ ಗುಂಪಾಗುವುದು ಹಣೆ ಬರ. ಅದಕ್ಕೆ ಇವ ಏನ್ ಮಾಡಿದ, ಕುಣಿಸವ ಶಬಾಷ್ ವಾರೆ ವಾ ಹೌದು ಕಾಳು ಹೌದು ಇವ ಅನ್ಬೇಕು. ಇವ ಹೌದಂದಂಗೆಲ್ಲ ಅದು ಪ್ರೋತ್ಸಾಹ ಬಂದು ಥೈ 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 ಕುಣಿಬೇಕು. ಹಂಗ ಕುಣಿದ್ರೇನೋ ಜಡಿಯಪ್ಪ ಒಂದ್ ಪದ ಹಾಡೇ ಬಿಡು ಅಂದ್ರು. ಯಾರು? ಸಿದ್ಧಾರೂಢರು. ತಗೋ ಅದಕ್ಕೆ ನಮ್ಮ ಮಂಚಲ್ ಚಲೋ ಚಲೋ ಪದ ಅದ ಒಂದು ಎಲ್ಲ ಆಡ್ತಾರನರಿ, ಎಲ್ಲ ಆಡ್ತಾರ ಪದ ತತ್ವಯುಕ್ತವಾಗಿರ್ತಕ್ಕಂಥ ಪದ. ಅದ್ರಾಗ ಒಂದ್ ಪದ ಅಂತೀನಿ ಹಂಗ ಇದು ಪದ. ಚಕನಕ ದಂಡನ ಚಕನಕ ದಂಡನ ಚಕನಕ ದಂಡನ ಚಕನಕ ದಂಡನ ಹುಟ್ಟು ಬಂಜಿ ಹತ್ತಳೋ ಒಳ್ಳೆ ಚಲುವ ಹೆಣ್ಣ ಹುಟ್ಟ ಗುರುಡ ನಿಟ್ಟ
ನಿಟ್ಟೀಹ ನವಳ ಮೇಲೆ ಕಣ್ಣ ಪುಟ್ಟ ಗುರುಡನಿಟ್ಟೀಹ ಅವಳ ಮೇಲೆ ಕಣ್ಣ ಪುಟ್ಟ ಷಂಡ ಭೋಗಿಸಿ ಹಚ್ಚಿಕೊಂಡ ಹುನ್ನ ದಿಟ್ಟ ಜ್ಞಾನಿ ಮಾಡಿದನೆಲ್ಲ ಸುಟ್ಟು ಸುಣ್ಣ ಚಕ್ಕನಕ್ಕ ದಂಡನ ಚಕ್ಕನಕ್ಕ ದಂಡನ ಚಕ್ಕನಕ್ಕ ದಂಡನ ಚಕ್ಕನಕ್ಕ ದಂಡನ ಹುಟ್ಟು ಬಂಜೆ ಹೆತ್ತಳು ಒಳ್ಳೆ ಚಲುವ ಎಣ್ಣ ಹುಟ್ಟು ಬಂಜೆ ಯಾರು ಅನಾದಿಯ ವಿದ್ಯಾ ಸಂಸಾರ ಎಲ್ಲಿಂದ ತೋರ್ತು ಅವಿದ್ಯೆಯಿಂದ ತೋರ್ತು ಹುಟ್ಟ ಗುರುಡ ಅವಳ ಮೇಲೆ ಕಣ್ಣಿಟ್ನಂತ ಹುಟ್ಟ ಗುರುಡ ಯಾರು ಅಜ್ಞಾನಿ ಯಾವನಿಗೆ ಜ್ಞಾನ ಇಲ್ಲ ಅವನು ಹುಟ್ಟು ಗುರುಡಂತ ಜಗತ್ತಿನೊಳಗ ಅವ ಆ ಸ್ತ್ರೀಯನ್ನು ಕಂಡು ಮೋಹಿಸಿನಂತೆ ಆಮೇಲೆ ಹುಟ್ಟ ಷಂಡ ಭೋಗಿಸಿ ಹಚ್ಚಿಕೊಂಡ ಹುಂಡ ಏನ್ ಮಾಡಿದೀವ ಅಂತ ಕೇಳಿದ್ರೆ ಅನಂತ ಜನ್ಮ ಜನ್ಮಾಂತರದಲ್ಲಿ ಹೊರಳಿ ಬರುವಂತ ಹುಣ್ಣು ಹಚ್ಚಿಕೊಂಡಿವ ಅಂತ ಹೇಳ್ತಾರೆ. ನೋಡ್ರಿ ಮಹಾತ್ಮನ ಮಾತು ಹಂಗದ. 84 ಲಕ್ಷ ಜೀವರಾಶಿಗಳಲ್ಲಿ ಬರುವ ಹೋಗುವ ಅನಂತ ಯಾವ ದುಃಖಮಯವಾಗಿರ್ತಕ್ಕಂಥ ಜಡ ಸಂಸಾರಮಯ ದುಃಖವನ್ನು ಪಡ್ಕೊಂಡ ದಿಟ್ಟ ಜ್ಞಾನಿ ನೋಡಿ ಇದನ್ನು ಸುಟ್ಟು ಸುಣ್ಣ ಮಾಡಿದಂತ. ಎದರಿಂದ ನೋಡಿದ? ಜ್ಞಾನ ಚಕ್ಷುವಿನಿಂದ ನೋಡಿದ, ಇದನ್ನು ಸುಟ್ಟು ಸುಣ್ಣ ಮಾಡಿದ. ಅವಾಗಂತಾರೆ, ಬಲ್ಲೆನೇಳ ಬಾಲಿ ನಿನ್ನ ಎಲ್ಲ ಗುಣ, ಬಲ್ಲೆನೇಳೆ ಬಾಲಿ ನಿನ್ನ ಎಲ್ಲ ಗುಣ, ಕಂಬಳಿದು ಕೊಡುವೆ ನಿನಗೆ ಕುಬುಸದ ಕಣ, ಕಂಬಳಿದು ಕೊಡುವೆ ನಿನಗೆ ಕುಬುಸದ ಕಣ, ಕಬ್ಬಿಣದ ಸರಪಳಿ ಇಡುವೆ ಸೌವಾಮಣ, ಕಬ್ಬಿಣದ ಸರಪಳಿ ಇಡುವೆ ಸೌವಾಮಣ, ಇಟ್ಟುಕೊಂಡು ಕುಣಿಯು ದಟ್ಟಣಾಪಣ, ಚಕ್ಕನಕ್ಕ ದಂಡಣ ಚಕ್ಕನಕ್ಕ ದಂಡಣ ಚಕ್ಕನಕ್ಕ ದಂಡಣ ಚಕ್ಕನಕ್ಕ ದಂಡಣ. ಒಟ್ಟು ಮಹಾತ್ಮರ ಮಾತು ಅವು ಹೆಂಗ ಮಾತಾಡಿದ್ರು ತತ್ವಮಯವಾಗಿರ್ತಾ ಇದ್ದಾವೆ. ಅವಾಗ ನೋಡಕ್ ಒಂದು ನಮೂನಿ ಲೌಕಿಕದ ಮಾತು ಕಂಡಂಗ, ವಿಚಾರ ಮಾಡಿದ್ರೆ ಅವು ಆಧ್ಯಾತ್ಮಮಯವಾಗಿರ್ತಕ್ಕಂಥವು. ಇಂಥವೆಷ್ಟೋ ಪದಗಳು, ಇಂಥವೆಷ್ಟೋ ಸಂಗೀತಗಳು ಶರೀಫಜ್ಜವರ ಬಾಯಿಯೊಳಗೆ ಬಹಳ ಬರ್ತಾ ಇದ್ದವು. ಅಕಸ್ಮಾತ್ ಅವುಗಳನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಹುಚ್ಚುಚ್ಚಾಕಾರ ಆಗಿ ಹೋಗ್ತದೆ. ಒಂದು ವೇಳೆ ಅರ್ಥ ಮಾಡಿಕೊಂಡ್ರೆ ಮನುಷ್ಯ ತತ್ವ ತಿಳ್ಕೊಂಡು ಉದ್ಧಾರ ಆಗಿಬಿಡ್ತಾನೆ. ಹಿಂಗ ಜಡೇಪ್ಪನವರು ತಮಗೆ ಬಂದ ಪದಗಳನ್ನು ಹಿಂಗ ಹಾಡ್ತಾರೆ. ಪದಾರ ಇಂಥದ್ದು, ಆಕಾರರ ಅಂಥದ್ದು, ಇವು ಹಿಂದೆ ಶಬಾಷನ್ನವ, ಅವ ನಡುಕ್ ನಿಂತ್ಕೊಂಡು ಚಪ್ಪಡಿ ಬಡಿಯವ. ಇಡೀ ಜಾತ್ರೆ ಮಂದಿ ಮಹಾಬಲೇಶ್ವರನ್ ನೋಡುದು ಬಿಟ್ಟು ಇಲ್ಲಿಗೆ ಬರ್ತಾರೆ. ಜೀವಂತ ಮಹಾಬಲೇಶ್ವರ ಕಲ್ಲಾಗಿ ಒಂದ್ ಕಡೆ ಕೂತಾನ. ಸಾಧು ಸದಾಶಿವನಾಗಿ ಜಗತ್ತ ಬೋಧಿಸಿ ತನ್ನಯ ಪದವ ನೀವುತ್ತ. ಮಹಾತ್ಮರು ಜಗನ್ಮಯರಪ್ಪ. ಅವರು ಮಾತಾಡುವ ದೇವರು ಜಗತ್ತಿನಾಗ ಯಾವುದರಿದ್ರೆ ಮಹಾತ್ಮರೊಬ್ಬರೇ, ತತ್ವಜ್ಞಾನಿಗಳೊಬ್ಬರೇ. ಉಳಿಕೆ ದೇವ್ರು ನಿಮ್ಮನ್ನ ಏನು ಮಾತಾಡಿಸ್ತವ್ರಿ? ತಿರುಪತಿಗೆ ಹೋಗ್ರಿ, ಕಾಶಿಗೆ ಹೋಗ್ರಿ, ರಾಮೇಶ್ವರಕ್ಕೆ ಹೋಗ್ರಿ, ಶ್ರೀಶೈಲಕ್ಕೆ ಹೋಗ್ರಿ, ಬಾರಪ್ಪ ಯಾವಾಗ ಬಂದಿರಿ, ಆರಾಮದೇನಂತ ನಿಮಗೆ ಯಾವ ದೇವರ ಕೇಳಿದ್ರೆ ನಿಮ್ಮ ಮನೆ ದೇವರ ಆಣಿ ಮಾಡಿ ಹೇಳಿ ನೋಡು. ಯಾವ ದೇವರು ನಿಮ್ಮನ್ನು ಕೇಳಿಲ್ಲ. ಮಹಾತ್ಮರ ಹತ್ರ ಹೋಗ್ರಿ, ನಿಮ್ಮ ಯೋಗಕ್ಷೇಮವನ್ನು ಕೇಳ್ತಾರೆ. ಅಪ್ಪ, ಮಾನವ ಜನ್ಮ ಕಿಮ್ಮತ್ತಿಂದೋ ಲಘು ಧನ್ಯನಾಗುವಂತ ಹೇಳುವ ಯೋಗ್ಯತೆ ಜ್ಞಾನಿಗಳಿಗದ ಹೊರತಾಗಿ ಕಲ್ಲು ದೇವರಿಗಿಲ್ಲ. ನಾ ದೇವ್ರು ಟೀಕಾ ಮಾಡ್ತಾನಂತಲ್ಲ, ಅವಕ್ಕಿಂತಲೂ ಚಲೋ ಜ್ಞಾನಿಗಳು ಅಂತ ಇಷ್ಟ ಹೇಳ್ತಾರೆ. ಅವು ಆಗಿದ್ದನು ಜ್ಞಾನಿಗಳ ಪಾದಸ್ಪರ್ಶದಿಂದ ದೇವರಾಗ್ಯಾವ ಹೊರತಾಗಿ ಪರಂತು ಸ್ವತಂತ್ರತೆ ಅವಕ್ಕೂ ಇಲ್ಲ. ಆದ್ದರಿಂದ ತತ್ವಜ್ಞಾನಿ ಆಗಿರ್ತಕ್ಕಂಥ ಮಹಾತ್ಮರು ನಿಮ್ಮನ್ನು ಕರೆದು ಉಪಚರಿಸುತ್ತಾರೆ. ಈಗ ರಾಮಕೃಷ್ಣ ಪರಮಹಂಸರು ಎಂಥವನ್ನ ಉದ್ಧಾರ ಮಾಡಿದ್ರಿ. ಸ್ವಾಮಿ ವಿವೇಕಾನಂದರು, ಸ್ವಾಮಿ ರಾಮತೀರ್ಥರು, ಒಬ್ಬೊಬ್ಬ ಮಹಾತ್ಮರ ನೆನಪು ಮಾಡಿಕೊಂಡ್ರೆ ಎಷ್ಟು ಚಂದ ತತ್ವವನ್ನು ಉಪದೇಶ ಮಾಡಿ ಮಾನವ ಕುಲ ಸಂತಾನದ ಮನಸ್ಸನ್ನ ಆಧ್ಯಾತ್ಮ ಕಡೆಗೆ ಜಗ್ಗಿ ಅವ್ರನ್ನ ಉದ್ಧಾರ ಮಾಡಿದ್ರಪ್ಪ ಅಂದ್ರೆ ನಿಜವಾಗಿಯೂ
ಯಾವ ಗುಡಿಯಾಗಿನ ದೇವರು ಅದನ್ನು ಮಾಡೋದಿಲ್ಲ. ಅದಕ್ಕೆ ಸಾವಿರಾರು ತೀರ್ಥಗಳಿಗೆ ಯಾತ್ರೆಗಳಿಗೆ ಹೋಗುವುದಕ್ಕಿಂತ ಸತ್ಯವಂತರ ಸಂಘ ಇವರಲು ತೀರ್ಥಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆ ಏತಕ್ಕೆ. ಸತ್ಯವಂತರು ತತ್ವಜ್ಞಾನಿಗಳು ಅವರು ಮಾತ್ರ ನಮ್ಮ ಯೋಗಕ್ಷೇಮವನ್ನು ನೋಡಬಲ್ಲರು. ಅದರಂತೆ ಆ ಜಡೆಯಪ್ಪನವರು ಸಿದ್ಧಾರೂಢರು ಮಾತನಾಡುವ ದೇವರು ಮಾತನಾಡ್ತಾ ಹಾಡ್ಕೊಂತ ಕುಣ್ಕೊಂತ ಹೋಗುವಾಗ ಇನ್ನು ಅಂತ ಯಾತ್ರಿಕರು ನೋಡಿದ್ರು. ನೋಡಿ ಒಬ್ಬಗಂದ ಇನ್ನೊಬ್ಬವ ಇನ್ನೊಂದು ಪದ ಹಾಡು ಯಜಮಾನ ದುಬಾರಿ ಇದಾವ ಹೋಗ್ತಿದ್ರು. ಎಲ್ಲ ಜನರು ಕೂಡಿದ್ರು. ಆ ಗಣೇಶ್ನವನು ಚಕ್ರಿ ಮುಂದೆ ಬಿಡುವಲ್ಲ, ಅವನ್ ಚಕ್ರಿ ಮುಂದೆ ಕುಣಿಯಕತ್ತಾರ ಇವರು. ಮುಂದೆ ಹೆಂಗ ಹೋಗ್ಬೇಕ ಅವ. ಆ ಗಣೇಶ್ ನಾವೇನಂದ ಇನ್ನೊಂದು ಪದ ಹಾಡ್ರಿ ಅಂತಂದ. ಇಲ್ಲ ಅದು ಮತ್ ಬೇಕಾದ್ರೆ ಹಾಡೋಣಂತ, ಈ ಭಿಕ್ಷಾ ಕೊಡು ಅಂದ್ರು. ಅವ ಒಳ್ಳೆ ಪ್ರೀತಿಯಿಂದ ಆ ಗಡಿಗೆ ಹಿಡಿದಿದ್ದಲ್ಲ ಅಜ್ಜ ಗಣಸಿದ್ದಪ್ಪ, ಆ ಗಡಿಗೆ ತುಂಬ ಗಣಸ್ ತುಂಬಿ ತೋಡ್ರಪ್ಪ ಮಾರಾಯ ತಿನ್ಕೊಂತ ಹೋಗ್ರಿ ಅಂತ ಹೇಳಿದ ಕೂಡಲೇ ಎಲ್ಲೆಲ್ಲಿ ಪ್ಯಾಟಿ ಅಂಗಡಿ ಅದಾವು ಎಲ್ಲ ಕಡೆ ಹೊಂಟು ಬಿಗಿರಕ್ಕೆ. ಬಳಿಕ ಮಲ್ಲಿಂಪೇಟೆಯಂಗಡಿ ಗಳಿಗೆ ಹೋಗುತ್ತ ಸಿಕ್ಕ ಚೀನಸುಗಳನ್ನು ಕೊಳ್ಳುತ್ತ ಹೋಗೆ ಸಿದ್ಧನು ಹಿಂದೆ ತಾನಿರುತ್ತ ಬಲರೆ ಎನ್ನುತ್ತ ಗಣಸು ತಿನ್ನುತ್ತ ಗಲಿಲನೆ ಮಹಾಬಲೇಶನ ಒಳೆವ ಗುಡಿಯೋಳು ಎನಿಸಲಾಗಲ್ಲೊಂದು ಸ್ಥಾನದಲ್ಲಿ ಒಂದು ಸ್ಥಾನದಲ್ಲಿ. ಅವ್ರು ಯಾಕೆ ಭಿಕ್ಷಾ ಬಿಡ್ತಿದ್ರು ನಮಗ್ ಗೊತ್ತಾಗು ಮಾತಲ್ಲ. ಹೋದ್ರು ಅಂಗಡಿಗೆ ಹೋದ್ರು ಭಕ್ತರ ಉದ್ಧಾರಕ್ಕೋಸ್ಕರವಾಗಿ, ಬಾಕಿದೇನು ಇಲ್ಲ. ಅಜಾತಗುರು ನಾಗಲಿಂಗಪ್ಪನವರು ಬನಶಂಕರಿ ಜಾತ್ರೆಗೆ ಹೋದ್ರು. ಬನದ ಹುಣ್ಣಿಮೆ ಬನಶಂಕರಿ ಜಾತ್ರೆ ಅಡ್ಡಾಡ್ಕೊಂತ ಹೋದ. ಇವನ್ ಕಂಡು ಜೀವ ಎಡಗೈ ಹಿಡ್ಕೊಂಡು ಬಾಳ ಮಂದಿ ನಿಂತು. ಯಾಕಂದ್ರೆ ಇವು ಯಾವ ಹೊತ್ತಿನಾಗ ಯಾರು ಏನಂತಾನ, ಏನ್ ಮಾಡ್ತಾನ, ಯಾರ ಅಂಗಡಿ ಹೋಗ್ತಾನ, ಏನ್ ತೂರ್ತಾನ ಗೊತ್ತಿಂದಲ್ಲ. ಹೌದು, ಕಡೆಗೊಂದು ಅಂಗಡಿ ಇತ್ತು, ಬಾಂಡೆ ಮಾರೋ ಅಂಗಡಿ. ದೊಡ್ಡ ಜಾತ್ರೆ ಬನಶಂಕರಿ ಜಾತ್ರೆ, ಬಾಂಡೆ ಮಾರೋ ಅಂಗಡಿ. ಅವ ಭೋಗಾರ್ ತವನಪ್ಪ ಅಂತ ಹೇಳಿ ಇವ್ರಿಗೆ ಪರಿಚಯದ. ನೋಡಿದ್ರು, ಲೇ ತವನಿ ಅಂಗಡಿ ಇಟ್ಟಪ್ಪ. ಹೌದೇ ಜಾರ್, ಚಲ ಆಯ್ತು, ವ್ಯಾಪಾರ ಆಗೈತೇನು? ಇಲ್ಲ ಅಜ್ಜ, ಈಗ ಅಂಗಡಿ ಹೊಡೆದು ಭಾಳ ತೆಗಿಲ್ಲ, ಇನ್ನೂ ವ್ಯಾಪಾರ ಆಗಿಲ್ಲ. ವ್ಯಾಪಾರ ನಾ ಮಾಡ್ಲಿ, ನೀ ಮಾಡ್ತಿಲ್ಲ, ಏನ್ ನೋಡ್ಬೇಕು ನಾವು? ನೀ ಮಾಡ್ತೀಯ ನಾ ಮಾಡ್ಲಿ ಅಂತಂದ್ರು. ಅವ ಹೆದರಿ ಏನಂದ, ಯಪ್ಪ ಅಂಗಡಿನ ನಿಂದು, ನೀನ ವ್ಯಾಪಾರ ಮಾಡೋಂಗಿದ್ರೆ ನಮ್ಮದೇನು ಚಿಂತೆ ಮಾಡಿಯಪ್ಪ, ನೀ ಗಲೆ ಬಿಟ್ಟು ಸರಿ. ಅದು ಶಿಸ್ತು ಜಾತ್ರೆಗೆ ಬಂದಿದ್ದು ನೋಡ್ರಿ. ಅವ ಹೊಸ ದೋತ್ರ, ಹೊಸ ಶರ್ಟು, ಹೊಸ ಕೋಟು, ಹೊಸ ಟೊಪ್ಪಿಗೆ ಹಾಕೊಂಡು ಏನ್ ಟಿಪ್ ಟಾಪ್ ಆಗಿ ಕುರ್ಚಿ ಮೇಲೆ ಕುಂತಿದ್ದ. ಲೇ ನೀತ್ಲಬ ನಾ ಹಾಕೊಂಡಿರ್ತೀನಿ ಅಂತಂದ. ಹ್ಞೂಪ್ಪ, ಮತ್ತೆ ತಿಲಕ್ರಿ ಏನ್ ಮಾಡತಾನೆ ಹೇಳಕ್ ಬರೋಲ್ಲ. ವ್ಯಾಪಾರ ಶುರು ಮಾಡ್ಲೇ ಅಂದ. ಮಾಡ್ರಿ. ಹಾದಿ ಹೋಗೋನ್ ಕರೆದೊಬ್ಬನು, ರೇ ಬಾ ಇಲ್ಲಿ, ಯಾವ್ರ ಅವನಿಗೆ? ನಾವಿಲ್ಲೇ ಬದಾಮಿ ತಾಲೂಕು ಹೇಳಿ ಅವರು ಜಾತ್ರೆಗೆ ಬಂದಿರಿ. ಹೌದು. ನಿಮ್ಮ ಮನೆಗೆ ಹಂಡೆ ಅದಾವಿಲ್ಲ? ಯಾವ ಬಡವ್ರಿ ಅಪ್ಪ ನಾವು, ನಮ್ಮ ಮನೆಗೆ ಇಲ್ಲಿ ಹಂಡೆ ಬರ್ಬೇಕು. ಯಾರು ತಗೊಂಡೋಗು? ಇದೇ ವ್ಯಾಪಾರ ರೀ. ಹ್ಯಾಂಗ್ರಿ? ಹ್ಯಾಂಗಿಲ್ಲ ಅಂತಿಲ್ಲ, ತಗೊಂಡು ಹಾಕಿದ ಮತ್ತೇನಾರು ಹಾಕಿದ ತಗೊಂಡು ಹೋದ. ಮುಂದ್ಕ ಹೊರಕೊಡ್ಲು ಮತ್ತೊಬ್ಬ ಹ್ಯಾಂಗ್ ತಗೊಂಡಿವನ ಹಂಡೇನ ಅಂತ ಕೇಳ್ದ. ಅವ ಏನಂದ, ನಾಗಲಿಂಗ ಬಜಾರ್ ಹಂಗ ಕೊಟ್ಟಾರ, ಅಲ್ಲಿ ಅಂಗಡಿಯಾಗ ಮಾರಾಕತ್ತಾರ. ನಾವು ಹೋದ, ನಮಸ್ಕಾರ ಮಾಡಿದೆ. ಯಾವ್ರವಲೇ ತಮ್ಮ ಅಂತ ಹಳ್ಳಿ ಅವ್ರಿ, ನಿಮ್ಮ ಮನೆಗ ಕೊಡ ಎಸದವ್? ಕೊಡ ಇಲ್ರಿಪ್ಪ, ಮಣ್ಣಿನ ಬಿಂದಿಗೆ ಅದಾವ, ಯಾರು ತಗೊಂಡೋಗು? ಇಡೀ ಜಾತ್ರೆ ಮಂದಿನ ಕೂಡ್ಬಿಡ್ತೀರಿ. ನಾಗಲಿಂಗಪ್ಪ ಜೋರ್ ಪುಗ್ಸಟ್ಲೆ ಕೊಡಕತ್ತಿರ ಕೂಡಲೇ ತಂಬಿಗೆ, ವಾಟಗ, ತಾಟು, ಲೋಟ ಯಾರು ಅರ್ಧ ತಾಸು ಪೋಣ ತಾಸಿನಾಗ ಅಂಗಡಿ ಖಾಲಿ ಆಗ.
ಇವತ್ತು ಅವನಪ್ಪ ನಿಂತಿದ್ದ ಅಲ್ಲೇ ಇದ್ದ. ನೋಡ್ಲೇ ತವನೆ, ನೀನ ಮಾಡಿದ್ರ 4 ವಾರ ಆದರೂ ಮಾಡ್ತಿದ್ದಿಲ್ಲ. ಇದು ನಮ್ಮ ವ್ಯಾಪಾರ ರೋಕಡಿನೋ ತಣ್ಣಗಾಗ್ತದ. ಯಪ್ಪ ನಿನ್ನ ವ್ಯಾಪಾರಕ್ಕೆ ಪ್ರತಿ ಇಲ್ಲ ಗುರುನಾಥ, ದೊಡ್ಡವ್ ನೀನು. ಈಗ ಏನ್ ಮಾಡೋದು, ಎಲ್ಲ ಸಾಮಾನಂತೂ ಹಾರು ತಮ್ಮ. ಈ ಟೇಬಲ್ ಕುರ್ಚಿ ಕೊಟ್ಬಿಡುನಲ್ಲ, ಬೇಕಾಟ್ ಮಾಡೋ. ಒಬ್ಬನ ಕರೆದ ಅವ್ನು ಟೇಬಲ್ ಕುರ್ಚಿ ಕೊಟ್ಟ, ಮುಗಿತ ಕತ್ತಿ. ಆಮೇಲೆ ಏನ್ ಮಾಡಿದ, ನೀನೊಬ್ಬ ಉಳಿದಿದ್ದೀಗ. ಡೇರೆ ಒಂದು ಉಳಿದದ, ಗುಡಾರ ಗಿಡಾರ ಅವನು ಕೊಟ್ಟ ಬಿಡು ತಡಿ ಅಂತೇಳಿ ಚಕ್ಡಿ ಅವನು ಕರೆದ. ಯಾವ್ರ ಇಂಥ ಹಳ್ಳಿಯವ್ರಿಯಪ್ಪ, ನಿಮ್ಮ ಒಕ್ಕಲ್ತನ ಐತಿಲ್ಲಿ ಮನ್ಯಾಗ? ಸಣ್ಣ ಒಕ್ಕಲ್ತನ ಐತ್ರಿಯಪ್ಪ. ಗುಡಾರ ಅದಾವ ನಿಮ್ಮ ಮನ್ಯಾಗ? ಇಲ್ರಿಯಪ್ಪ. ಇದನ್ನ ತಗೊಂಡು ಕಂಡಾಬಿಟ್ಟು ಕಿಮ್ಮತ್ತಿನ ಗುಡಾರ, ಅದನ್ನು ಹೋಗಲನ್ನ ತವನೇ ಆ ಕೋಟ್ ಬಿಚ್ಚಿ ಕೊಡಲೇ ಇಲ್ಲ. ಟೊಪ್ಪಿಗೆ ಕೋಟ್ ಇಟ್ಕೊಂಡೇ ಮಾಡೋದಿಲ್ಲ ಅದನ್ನ. ಇಷ್ಟ ಹೋಗೈತಿ. ಎಲ್ಲಿ ಹೋಗಿಲ್ಲಪ್ಪ ಅದು ನಿನ್ನ ಹತ್ರ ಐತಿ ಅಂದವ ಶಾಣೆ. ಎಲ್ಲಿ ಹೋಗಿಲ್ಲಪ್ಪ ಅದು ನಿನ್ನ ಹತ್ರ ಐತಿ, ನಮಗ್ಯಾಕೆ ಚಿಂತಿ? ಉಣ್ಣಕ್ ಹಾಕವ್ ನೀನು, ಉಡ್ಸವ್ ನೀನು, ತಿನ್ಸವ್ ನೀನು. ಗುರುನಾಥ ಸರ್ವಯೋಗ ಕ್ಷೇಮ ನಿಂದದ, ನಾನೇನ್ ಮಾಡ್ಲಿ? ಏನ್ ಬೇಕಾಗ್ತವ? ಕೋಟ್ ಬಿಚ್ಚಿದ, ಟೊಪ್ಪಿಗೆ ಬಿಚ್ಚಿದ, ಕೊಟ್ಟ. ನಡಿವು ಕಲ. ಅಂಗಿ ದೋತ್ರ ಉಳಿತ, ಅಂಗಿನೂ ಕಳಿಸಿದ, ಅದನ್ನು ಕೊಟ್ಟ. ಅವನೇ ದೋತ್ರ ಒಂದು ಉಳಿತ. ಒಂದು ಕೌಪಿನ ಕೊಡ್ತೀನಿಲೇ, ಅದನ್ನ ಹಚ್ಕೊಂಡು ಆ ದೋತ್ರ ಒಂದು ಕೊಟ್ಬಿಡು, ಅದನ್ನ ಜೋಳಿಗೆ ಮಾಡ್ತೀನಿ ಅಂದ. ದೋತ್ರ ಬಿಚ್ಚಿ ಕೊಟ್ಟು ತವನ ಗಟ್ಟಿ ಭಕ್ತಿ ಬೇಕು. ಮತ್ತಿಲ್ಲದ್ರೆ ಹೋಗ್ರಿ ಸ್ವಾಮ್ಯಾರ, ಯಾರ್ದ್ರ ಮನೆ ಮಸೂತಿ ಮಾಡಿರಿ, ಮಸೂತಿ ಆಗಿ ಹೋಗ್ತೈತಿ, ಹೇಳಕ್ ಬರೋದಿಲ್ಲ ಅದು. ಅಲ್ಲಿಗವ್ರು ಕುಡಿರ್ತಿಲ್ಲ ನಮ್ಗೆ ಗೊತ್ತಿಲ್ಲ, ಪರಂತು ಆಗೋದಾಗೋದು ಗ್ಯಾರಂಟಿ. ನಮ್ಮ ಮಹಾತ್ಮರ ಬಾಯೊಳಗಿಂದ ಏನಾದ್ರೂ ಬಂತು ಅದು ಮುಗಿತ, ಅಲ್ಲಿಗೆ ಏನು ಮಾಡಕ್ ಬರಂಗಿಲ್ರಿ. ಶಿಲಾಶಾಸನ ಆಯ್ತು. ದೋತ್ರ ತಗೊಂಡು 2 ಜೋಳಿಗೆ ಮಾಡಿದ. ತವನೇ ಈ ಜಾತ್ರೆಗೆ ಹೋಗಿ ಭಿಕ್ಷೆ ಮಾಡೋಬಾರ್ಲಿ, ಈ ಹರ್ಕತ್ತೈತಿ ಇವ್ರಿಗೆ. ನಾಗಲಿಂಗಪ್ಪನವ್ರು ಭಿಕ್ಷಕ್ಕೆ ಬಂದಾರಂದ್ರೆ ಏನಾಗ್ಬೋದು? ಶಿವನೇ ಭಿಕ್ಷಕ್ಕೆ ಬಂದನ ನೋಡಬಾರುವ ತಂಗಿ, ಶಿವನಂತವರ್ಯಾರಿಲ್ಲ ನೀಡಬಾರ. ಶಿವನೇ ಭಿಕ್ಷಕ್ಕೆ ಬಂದ ನೋಡಬಾರುವ ತಂಗಿ, ಶಿವನಂತವರು ಯಾರಿಲ್ಲ ನೀಡಬಾರ. ಎಂಥ ಮಹಾತ್ಮನಪ್ಪ. ಜೋಳಿ ತಗೊಂಡ ಅಜ್ಜ ಪ್ಯಾಟ್ಯಾಗ ಹೋದ್ರೆ ಆ ಕರಿಗಡುಬು, ಕರ್ಚಿಕಾಯಿ, ಬಾಕ್ರಿ, ಚಪಾತಿ, ಪಲ್ಯ, ಉಂಡಿ ಅಲ್ಲ 2 ಜೋಳಿಗೆ ತುಂಬಿ ಬಿಟ್ಟವ್ರು. ಏಟ್ ತಿಂತಾರೆ ಇವರು? ತುಂಬಿದ ಕೂಡಲೇ ತವನೇ ಸರಸ್ವತಿ ಹಳ್ಳಕ್ಕೆ ಹೋಗು, ನೋಡಿ ಜಳಕ ಮಾಡು. ಹಳ್ಳಕ್ಕೆ ಬಂದು ಜಳಕ ಮಾಡಿದ್ರು. ತವನೇ ನೀನಮ್ಮಲ್ಲಿ ಜಳಕ ಮಾಡು. ಅವನೇಪ್ಪ ನಾನ ಮಾಡ. ಇಷ್ಟು ಸಂಪತ್ತು ಹೋತು, ಇಷ್ಟು ದುಡ್ಡು ಹೋತು, ಹಿಂಗಾತು ಅನ್ನೋದು ಒಳಗೂ ಬರಲಿಲ್ಲ, ಹೊರಗೂ ಬರಲಿಲ್ಲ. ಇಲ್ಲಿ ಗಂಡಸ್ತನ ಅದ, ಹೊರಗೆ ಮಾತಾಡ್ಬೋದು ಬಿಡ್ರಿ, ನಾವೇನು ನಮ್ಮಂತ ಕಪಟಿಗಳ ಯಾರು ಇಲ್ಲ. ತೋಡ್ರಿ ಮತ್ತೆ ಎಲ್ಲ ನಿಮ್ಮದ ಐತಿ, ಎಲ್ಲ ನಿಮ್ಮದ ಐತಿ ಅನ್ನೋದ್ರೆ ಅವ್ರ ಹಂಗಂದ್ಮೇಲೆ ಹಿಂದಾಗಡೆ ಹುಡುಗಾಡ ಮುಂಡೆ ಮಕ್ಕಳು ಎಲ್ಲಿಂದ ಗಂಟು ಬಿದ್ದಾರೋ ಏನು. ಹಿಂಗಾಗಬಾರದು. ಒಳಗೂ ಹೊರಗೂ ಗಟ್ಟಿ ಭಕ್ತಿ ಇತ್ತು ಅಂದ್ರೆ ಪರಮಾತ್ಮ ದೂರಿಲ್ಲ ನಮಗೆ ಯಾವಾಗಲೂ. ತವನಪ್ಪ ಜಳಕ ಮಾಡಿದ, ಆಮೇಲೆ ಅಜ್ಜ ಜಳಕ ಮಾಡಕ್ ಹೋದ. ಜಳಕ ಆತು. ತವನೇ ಆ ಊಟ ಹೊತ್ತಾಗ್ಯದ, ಲಗು ಲಗು ಬಿಚ್ಚು ಊಟ ಮಾಡಿಬಿಡು. ಆ ಗಂಟು ಬಿಚ್ಚು ನೋಡ್ತಾನ, ಅದ್ರಾಗ ಅನ್ನ ಇಲ್ಲ, ಬಕ್ಕರಿಲ್ಲ, ಏನೂ ಇಲ್ಲ. ಏನು ಇಂಚಿಂತ ಗಂಟು 2 ಆಗಿದ್ದು, ಅಷ್ಟು ಬಂಗಾರನಾಗಿ ಯಪ್ಪ. ಅನ್ನ ಇಲ್ಲಿದ್ರೊಳಗ ಏನಾಗಿದು ಯಪ್ಪ? ಎಲ್ಲ ಬಂಗಾರ ಆಗಿತ್ತಪ್ಪ. ಅನ್ನ ಬಂಗಾರ ಆಗಿರ್ಲಲ್ಲ ಏತವನ್ಯ, ನಿನ್ನ ಭಕ್ತಿ ಬಂಗಾರ ಆಗಿತ್ತು. ಎಷ್ಟಂತ ಕೊಂಡಾಡ್ಲಿ ಮಹಾತ್ಮರನ್ನ. ಊಟ ಬೇಡ, ನಿದ್ದೆ ಬೇಡ, ಏನೇನು ಬೇಕಾಗಿಲ್ಲ. ಅವ್ರ ನೆನಪು ಆತು ಅಂದ್ರೆ ಅದ ಒಂದು ದೊಡ್ಡ ಸ್ವರ್ಗ. ಮಹಾತ್ಮರ ನೆನಪು ಆತು ಅಂದ್ರೆ ಅದ ಒಂದು ಅಮೃತೋಪಮ ಗಳಿಗೆ ನೆನಪು.
ಆದ್ದರಿಂದ ಸತ್ಪುರುಷರ ಲೀಲೆ ಅದು ಯಾವ ರೀತಿ ಇರ್ತದಪ್ಪ ಅಂದ್ರೆ ಜಗತ್ತಿನ ಉದ್ಧಾರಕ್ಕೋಸ್ಕರವಾಗಿರ್ತದೆ ಹೊರತಾಗಿ ಅಲ್ಲಿ ಸ್ವಾರ್ಥ ಲವಲೇಶ ಇರುವುದಿಲ್ಲ. ಹಂಗ ಒಂದು ಕಡೆಗೆ ಅಖಂಡ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಸಿದ್ಧಾರೂಢರು, ಇನ್ನೊಂದು ಕಡೆಗೆ ಜ್ಞಾನಿಯೂ ಸಿದ್ಧನೂ ಆಗಿರ್ತಕ್ಕಂಥ ಜಡಿಯಪ್ಪ, ಇವರಿಬ್ಬರ ಸಂಗಮ ಭಿಕ್ಷಾ ಬೇಡಕ್ಕೆ ಹೊರಟಾರಂದ್ರೆ ಏನಾಗಿರಬಹುದು? ಭಿಕ್ಷಾ ಬೇಡ್ಕೊಂತ 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 ನೀಡದೇ ಇರಲಿ, ಆ ಟೈಮ್ನಾಗ ಅವ್ರು ನೋಡಿರ್ತಕ್ಕಂಥ ಕಣ್ಣುಗಳೇ ಪಾವನ. ಮಹಾಬಲೇಶ್ವರನ ಗುಡಿಗೆ ಬಂದ್ರಿಬ್ರು. ಅಲ್ಲೇನಾತ್ ನೋಡ್ರಿ, ಹರುಷಂಕಾನೋರ್ವ ಸಂತನು ಪರಮ ಜ್ಞಾನೇಶ್ವರಿಯನೋರು ತಿರಲಿಕಾ ಸ್ಥಳದಲ್ಲಿ ಕಡು ಸದ್ಭಕ್ತಿಯುಳ್ಳವರು ನೆರೆದು ಕೇಳುತ್ತಿರಲು ಮೂವರು ಬರದಿ ಮಲ್ಲಿಗೆ ಹೋಗುತ್ತ ಮರುಳ ಇರುವ ಸಿದ್ಧನು ಶಾಸ್ತ್ರವೀಗ ಹೇಳುವೆನೆಂದಂ ಒಳಗ್ ಗುಡಿಯಾಗ ಹೋದ ಕೂಡಲೇ ಒಂದು ಕಡೆಗೆ ಮೂಲೆಯೊಳಗೊಬ್ಬ ಸಂತ ಕುಂತಾನ. ಸಂತನ ಮುಂದೆ ಕೆಲವು ಮಂದಿ ಭಕ್ತರು ಕೂತಾರೆ. ಆ ಸಂತ ಜ್ಞಾನೇಶ್ವರಿಯನ್ನ ಹೇಳ್ತಾ ಇದ್ದ. ಈ ಜ್ಞಾನೇಶ್ವರಿಯನ್ನು ಕಂಡ್ರು ಸಿದ್ಧಾರೂಢರು. ಒಳ್ಳೆ ಆನಂದ ಆಯಿತು. ಇದ ಆಕಾರದಾಗ ಅಲ್ಲಿ ಹೋದ್ರು. ಅವ್ರ ಭಕ್ತರು ಯಪ್ಪ ಏನಪ್ಪ ಇದು ಅನ್ನೋ ಸ್ಥಿತಿಗೆ ಬಂದ್ರು. ಆದ್ರೆ ಸಿದ್ಧಾರೂಢರು ಆ ಸಂತನ ಹೇಳ್ತಾರೆ, ಅಯ್ಯ ಸಂತ, ನೀನೇನು ಜ್ಞಾನೇಶ್ವರಿ ಹೇಳ್ತೀನಿ, ಅದನ್ನು ನಾನೊಂದಿಷ್ಟು ಹೇಳ್ತೀನಿ, ಸರಿ. ನೋಡಿ, ಅವಳು ಮರಾಠಿಯಲ್ಲಿ ಗೊತ್ತಿತ್ತು, ಸಂಸ್ಕೃತಿಯಲ್ಲಿ ಓದಿದ್ರು. ಸಿದ್ಧಾರೂಢ ಜೀವನ ಅದನ್ನು ಸಾಮಾನ್ಯ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ. ಲೋಕಮಾನ್ಯ ತಿಳಕರು ಬಂದಾಗ ಕರ್ಮಯೋಗ ರಹಸ್ಯವನ್ನು ಬರ್ಕೊಂಡು ಬಂದಿದ್ರು ಅವರು. ಹಳೆ ಹುಬ್ಬಳ್ಳಿಯ ಒಬ್ಬ ಕನ್ನಡ ಶಾಲಾ ಶಿಕ್ಷಕ ತಿಳಕರಿಗೊಂದು ಪತ್ರ ಬರೆದ. ಏನ್ ಬರೆದ? ನೀವು ಅವ್ರ ಜೈಲ್ನಾಗ ಕುಂತಾದ್ನ ಬರೆದಿದ್ರು. ಆಗಾಗಲೇ 7 ಭಾಷೆಯಲ್ಲಿ ಪ್ರಕಟವಾಗಿತ್ತು ಗ್ರಂಥ, ಗೀತಾ ಕರ್ಮಯೋಗ ರಹಸ್ಯ ಎಂಬುದಾಗಿ. ನೀವು ಬರೆದಿರಿ ಗ್ರಂಥನ ಖರೆ, ಇಲ್ಲಿ ಹುಬ್ಬಳ್ಳಿ ಒಳಗೊಬ್ಬರು ಸಿದ್ಧಾರೂಢರು ಅಂತ ಬಂದಾರೆ, ಪರಮತತ್ವಜ್ಞಾನಿಗಳು. ಅವರು ಒಪ್ಪಿದ್ರೆ ನಿಮ್ಮ ಗ್ರಂಥ ಪರಿಪೂರ್ಣ ಆದಂಗ ಅಂತ ಪತ್ರ ಬರೆದವು. ಅವರು ಚಾಣಾಕ್ಷಮತಿಗಳು, ಬಾಲಗಂಗಾಧರ ತಿಳಕರು ಏನ್ರಿ. ಆ ಒಂದು ಪತ್ರ ಮೇಲೆ ಹುಬ್ಬಳ್ಳಿಗೆ ಬಂದ್ರು. ಇಲ್ಲಿಗೆ ಅವರು ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರನ್ನ ಭೇಟಿಯಾದ. ಯಾವ ಭಾಷೆಯಲ್ಲಿ ಮಾತಾಡಿರ್ಬೋದು? ಇವರಿಗೆ ಕನ್ನಡ ಬರುವುದಿಲ್ಲ, ಅವ್ರಿಗೆ ಮರಾಠಿ ಬರುವುದಿಲ್ಲ. ಆ ಗ್ರಂಥರ ಕನ್ನಡ ಬಿಟ್ಟು ಉಳಿದೆಲ್ಲ ಭಾಷೆಯಲ್ಲಿ ಇತ್ತಾಗಿನ ಕಾಲಕ್ಕೆ. ಗ್ರಂಥ ಕೈಯಾಗ ಕೊಟ್ರೆ ಮೊದಲಿನ 4 ಪುಟ, ಕೊನೆಯ 4 ಪುಟ ಓದಿದ್ರು ಸಿದ್ಧಾರೂಢರು. ಓದಿ ತಗೊಳಪ್ಪ ಅಂದ್ರು. ಹ್ಯಾಂಗಾಗಿದ್ರಿಯಪ್ಪ ಅಂತ ಕೇಳಿದ್ರು ತಿಳಕರು. ಸಿದ್ಧಾರೂಢಂದ್ರು, ನೀ ಹ್ಯಾಂಗದಿರಿ ಹಂಗಾಗಿದ್ರಪ್ಪ. ಗೀತೆ ಇದ್ದಂಗಾಗಿಲ್ಲ, ಗೀತೆ ಇದ್ದಂಗ ಆಗುವುದಿಲ್ಲ. ನೀ ಹ್ಯಾಂಗಿದ್ದೀರಿ ಹಂಗಾಗ್ಯದ. ಯಾಕಂದ್ರೆ ನೀ ರಾಜಕಾರಣಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿರ್ತಕ್ಕಂಥ ಒಬ್ಬ ಮಹಾಪುರುಷ ನೀನು. ಆದ್ದರಿಂದ ನಿನಗೆ ರಜೋಗುಣ ಅವಶ್ಯ ಬೇಕು. ಆ ರಜೋಗುಣ ನಿನಗೆ ಇರೋಣದರಿಂದ ಆ ರಜೋಗುಣಕ್ಕೆ ಏನೇನು ಬೇಕು ಅವೆಲ್ಲ ನಿನ್ನ ಭಾಷ್ಯದಲ್ಲಿ ಬಂದವು. ಇದನ್ನ ದಯಮಾಡಿ ಜ್ಞಾನಿಗಳ ಕೈಯಾಗ ಕೊಡಬೇಡ ಅಂದ್ರಂತ ಅಪ್ಪವ್ರು. ಏನು ಮಹಾ ಅವತಾರಪ್ಪ, ಸಿದ್ದಪ್ಪನ ಅವತಾರ. ಆ ಸಂತಂದ ಇವ್ರು ನೋಡಿ ಜ್ಞಾನೇಶ್ವರಿ ಇವ್ರಿಗೆ ಗೊತ್ತಿದ್ದಂಗದ. ಅವರೊಟ್ಟು ಹೇಳಿ ಅಂತ ಹೇಳಿ ಕುಂದಿರಿಸಿದ ಪೀಠದ ಮೇಲೆ. ಇವ ಜಡಿಯಪ್ಪ ಏನಂದ, ನಾನು ಕುಂದಿರ್ಲೆ ನಿಂದಿರ್ಲೆ ಅಂದ. ಅದು ಚಾಟ್ ಬಂದೈತಲ್ಲ, ಅನ್ಕತ್ತ ನಿಂದ್ರು ನೀನು, ಟಪ್ಪಡೆಯವನು ನಿಲ್ಲಿ, ನೀನು ನಿಲ್ಲು,
ನಾ ಕುಂತ ಹೇಳ್ತೀನಿ ಪುರಾಣ ಹೇಳಿ ಅಪ್ಪವ್ರು ಶುರು ಮಾಡಿದ್ರು. ಸಂತನ ಪೀಠದಲ್ಲಿ ಕೂಡಿಸಿ ಮನ್ನಿಸಲ್ಕವನೂರ್ಧ್ವಮೂಲಂ ಮೇಣದ ಶಾಖ ಎನ್ನುವೆ ಶ್ರುತಿವಾಕ್ಯದಭಿಮತವನ್ನು ಬೇಳುತ್ತಲಕ್ಕೆ ತಾನೇ ಮುನ್ನ ಬಹುತನ ಪೂರ್ವ ಪಕ್ಷವ ತೆಗೆದುಕೊಳ್ಳುತ್ತ ಪೀಠದ ಮೇಲೆ ಕೂಡಿಸಿದ ಶುರು ಮಾಡಿದ್ರಪ್ಪ ಅವರು. ಊರ್ಧ್ವ ಮೂಲಂ ಅಧಶಾಖ ಅಶ್ವತ್ಥ ಪ್ರಾಹುರವ್ಯಯಂ ಈ ಶ್ಲೋಕ ಶುರು ಮಾಡಿದ್ರು. ಇದನ್ನ ಹ್ಯಾಂಗ್ ಮಾಡಿದ್ರು ಅಪ್ಪ ಅವರು ಅಂತ ಕೇಳಿದ್ರೆ, ಒಂದು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಲಕ್ಷಣಗಳವ. ಆ ಲಕ್ಷಣಗಳು ಹ್ಯಾಂಗವಂದ್ರೆ ಪೂರ್ವ ಪಕ್ಷ ಉತ್ತರ ಪಕ್ಷ ಎಂಬುದಾಗಿ ಎರಡವು. ಪೂರ್ವ ಪಕ್ಷದಲ್ಲಿ ಸಂಶಯವನ್ನು ಎತ್ತುವುದು, ಉತ್ತರ ಪಕ್ಷದಲ್ಲಿ ಆ ಸಂಶಯವನ್ನು ಖಂಡನ ಮಾಡುವುದು. ಇದ್ರ ಪರಿಣಾಮ ಹೆಂಗಿರ್ತದಪ್ಪ ಅಂದ್ರೆ, ಮುಂದೆ ಜಗತ್ತಿನೊಳಗೆ ಯಾವಂಥ ಸಂಶಯ ಬುದ್ಧಿಯವನ್ನೇ ಓದಿದ್ರು ಕೂಡ ಅದು ಯಾರಿಗೂ ಸಂಶಯ ಬರದಂತೆ ವ್ಯಾಖ್ಯಾನ ಸಿದ್ಧವಾಗಿರಬೇಕು. ಇದಕ್ಕೆ ವ್ಯಾಖ್ಯಾನ ಲಕ್ಷಣ ಅಂತ ಕರೀತಾ ಇದ್ದಾರೆ. ಸಮನ ಉದ್ದಕ ಆ ಪ್ರಕಾರ ಹೇಳಿದ್ರೆ ಅದು ವ್ಯಾಖ್ಯಾನ ಅಲ್ಲ ಏನಪ್ಪ. ಅದಕ್ಕೆ ವ್ಯಾಖ್ಯಾನಕ್ಕೆ ದೊಡ್ಡ ಒಂದು ಚೌಕಟ್ಟದ 6 ಲಿಂಗಗಳವು, ಅನ್ವಯ ಅದ, ವ್ಯತಿರೇಕ ಅದ, ಪೂರ್ವ ಪಕ್ಷದ, ಉತ್ತರ ಪಕ್ಷದ, ಶಂಕಾದ, ಸಮಾಧಾನ. ಇವುಗಳನ್ನೆಲ್ಲ ಪಕ್ಕಾ ತಿಳ್ಕೊಂಡಿದ್ದವನಿಗೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರ್ತದೆ ಹೊರತಾಗಿ ಇಲ್ಲ ಅಂತಂದ್ರೆ, ಬುಟ್ಟಿಯೊಳಗ ಹೂವುಗಳು ಬಹಳವ ಅಂತಂದ್ರೆ ಎತ್ಲಗರ ಪುಣಿಸಿದ್ರೆ ಮಾಲೆ ಎತ್ಲಗರ ಆಗಿ ಹೋಗ್ತದೆ. ಯಾವ್ಯಾವ ಹೂವುಗಳನ್ನ ಯಾವ್ಯಾವ ಲಕ್ಷಣಗಳ ಮೇಲಿಂದ ಹ್ಯಾಂಗ್ ಕೂಡಿಸಿ ಪುಣಿಸಿದ್ರೆ ಒಂದು ಮಾಲಾ ಸುಂದರ ಆಗ್ತದೆ. ಹಂಗ ವೇದಾಂತ ಶಬ್ದಗಳೆಂಬ ಈ ಪುಷ್ಪಗಳನ್ನ ಎಲ್ಲೆಲ್ಲಿ ಹೆಂಗ್ ಪೋಣಿಸಬೇಕು ಹಂಗೆ ಪೋಣಿಸಿದ್ರೆ ಅದಕ್ಕೆ ವ್ಯಾಖ್ಯಾನ ಮಾಲಾ ಅಂತ ಕರೀತಾ ಇದ್ದಾರೆ. ಮತ್ತಿಲ್ಲ ಅಂತಂದ್ರೆ ಹೆಣದ್ಕೊಳ್ಳಾಗ ಹಾಕು ಮಾಲದಂಗೆ ಹಾಕವು, ಅದರಿಂದ ಪ್ರಯೋಜನ ಇಲ್ಲ. ಅದಕ್ಕೆ ಪೂರ್ವೋತ್ತರ ಪಕ್ಷಗಳಲ್ಲಿನೂ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಎಲ್ಲ ಸಿದ್ಧಾಂತ ಗೊತ್ತಿರ್ಬೇಕು ಅವನಿಗೆ. ನೈಯಾಯಿಕರ ಮತ, ಕಣಾದರು, ಪಾತಂಜಲರು, ಮೀಮಾಂಸಕರು ಏನ್ರಿ ಇವು ಏನು ಮತಗಳವ, ಎಲ್ಲ ಮತಗಳ ಪ್ರಜ್ಞೆ ಇರಬೇಕು. ಒಂದೊಂದು ಮತಗಳು ಈ ವ್ಯಾಖ್ಯಾನಕ್ಕೆ ಯಾವ ಪೂರ್ವ ಪಕ್ಷ ತೆಗಬಹುದು, ಈ ಪೂರ್ವ ಪಕ್ಷ ತೆಗೆದರೆ ಅದಕ್ಕೆ ಉತ್ತರ ಪಕ್ಷವನ್ನು ಏನು ಮಾಡಬಹುದು ಎಂಬುದಕ್ಕೆ ಲಕ್ಷಣಗಳವ. ಆ ಲಕ್ಷಣ ಪ್ರಕಾರವಾಗಿ ಸಿದ್ಧಾರೂಢಪ್ಪ ಅವರು ಯಾವಾಗ ಶುರು ಮಾಡಿದ್ರು, ಅವ ಸಂತಂದ ನಾವಿನ್ನೂ ಭಾಳ ಕೆಳಗದೀವಿ, ನೀವು ಬಂದವ ಮನುಷ್ಯ ಅಲ್ಲ, ಮಹಾಬಲೇಶ್ವರನೇ ಈ ರೂಪದಲ್ಲಿ ಬಂದಿದ್ದಾನೆ. ಬೃಹಸ್ಪತಿಯೇ ಇವನ ನಾಲಿಗೆಯ ಮುಖಾಂತರ ಹೊರಗೆ ಬರುತ್ತಿದ್ದಾನೆ ಎಂಬುದಾಗಿ ಬಹಳ ಆನಂದಪಟ್ಟ. ಆತು ಶ್ರುತಿ ಯುಕ್ತಿ ಅನುಮಾನ ಎಲ್ಲದಕ್ಕೂ ಒಂದು ಪ್ರಮಾಣ ಅನ್ನಂಗಿಲ್ರಿ. ನಾವು ಶಂಕರಾಚಾರ್ಯರು ಒಂದು ಚೌಕಟ್ಟು ಹಾಕ್ಯಾರ, ಅಥವಾ ಪೂರ್ವದ ನಮ್ಮ ಋಷಿಗಳು ಒಂದು ಚೌಕಟ್ಟು ಹಾಕ್ಯಾರ ಅಂತ ತಿಳ್ಕೊಡ್ರಿ. ಈಗ ನಮ್ಮ ಸ್ವಾಮಿಗಳಪ್ಪ ನಮ್ಮ ಮತದವರು ದೊಡ್ಡ ಪುಸ್ತಕ ಬರೆದಾರೆ, ಅದಕ್ಕೆ ಪ್ರಮಾಣ ಅನ್ರಿ ಅಂದ್ರೆ ಅನ್ನೋದಿಲ್ಲ. ನಾವು ಒಂದು ಪ್ರಮಾಣ ಸಿದ್ಧ ಮಾಡಬೇಕಾದ್ರೆ ಅದಕ್ಕೆ 3 ಲಕ್ಷಣವ. ತರ್ಕದಿಂದ ಬಾಧಿಸಬಾರದು, ಶ್ರುತಿಗೆ ವಿರೋಧವಾಗಬಾರದು, ಅನುಭವಕ್ಕೆ ಹೊರತಾಗಬಾರದು. ಈ 3 ಲಕ್ಷಣ ಎಲ್ಲಿ ಅದಾವು ಅದಕ್ಕೆ ಪ್ರಮಾಣ ಅನ್ಬೇಕು ಹೊರತಾಗಿ ಅವು 3 ಲಕ್ಷಣದಲ್ಲಿ ಒಂದು ಕೊರತೆ ಇತ್ತು ಅಂತಂದ್ರೆ ಬೃಹಸ್ಪತಿನ ಬರದಾನಂದ್ರೂ ಆ ಗ್ರಂಥ ರಿಜೆಕ್ಟ್ ಆಗಬೇಕು ಹೊರತಾಗಿ ಸ್ವೀಕೃತ ಆಗಲಾರ. ಹಂಗೇನದಲ್ಲ, ಈ ವ್ಯಾಖ್ಯಾನ ಲಕ್ಷಣಗಳಿಂದ ಶ್ರುತಿಯುಕ್ತಾನುಭವಗಳಿಗೆ ಹೊರತಾಗದಂತೆ ಸಿದ್ಧಾರೂಢರು ಯಾವಾಗ ಆ ಗ್ರಂಥವನ್ನು ಮುಂದೆ ಬಿಡಿಸಿದರೋ ತಕ್ಷಣಕ್ಕನ ಎಲ್ಲರೂ ಚಕಿತರಾಗುತ್ತಾ ತಲೆದೂಗಿ ಕಂತು ಹೊಲ ನೀ ವೇಷದಿಂ ಬಂದಿರ್ಪನು ಎಂಬುದಾಗಿ ಆತನನ್ನು ಕೊಂಡಾಡಿದ್ರು. ಮಂಗಳಾರತಿ ಮಾಡಿದ್ರು. ಮಂಗಳಾರತಿ ಮಾಡಿದಾಗ ದಿನಕ್ಕಿಂತ ಹೆಚ್ಚು ರೊಕ್ಕ ಬಂದ್ವು. ಸಂತು ನೋಡಿದಾಗ ಕಂಡಾಬಿಟ್ಟು ರೊಕ್ಕ ಹಾಕಿಬಿಟ್ರಿ ಮಂದಿ. ಅದು ಏನೋ ಒಂದು ವಿಚಿತ್ರ ಮೂರ್ತಿ ಅದ ಅಂತ ತಿಳ್ಕೊಂಡು ಗೊತ್ತಾಗ್ಬಿಡ್ತು. ರೊಕ್ಕ ಹಾಕಿದ್ರು. ಸಿದ್ಧಾರೂಢರು ಆ ರೊಕ್ಕ ತಗೊಳ್ಳಕ್ಕೆ ಹೋದ್ರು.
ಅವ ಸಂತಂದ ನಮ್ ರೊಕ್ಕವು ಅವಂದ. ಇಲ್ಲೇ ಸಂತನ ಪರೀಕ್ಷಾ. ನಮ್ ರೊಕ್ಕವು, ಯಾಕಂದ್ರೆ ಇದು ನಮ್ಮ ಪೀಠ ನಂಬುದು, ಜ್ಞಾನೇಶ್ವರಿ ನಂಬುದು. ಏನೋ ಒಂದು ಬಂದು 4 ಮಾತು ಹೇಳಿದ ಕೂಡಲೇ ಆರ್ತಿ ತಾಟ್ ನಿಂದ ಆತನ. ನೋಡ್ತಮ್ಮ, ನಾವು ಹೇಳಿವಿ, ಅದು ಕೆಲಸ ಆಗೋ ಮಾತಲ್ಲ. ನಾವು ಬಂದಿವಂತ ಇಷ್ಟು ಮಂದಿ ಕುಡ್ಯಾರ, ಜಡಿಯಪ್ಪನಂಗೆ ಯಾರು ನಿಮ್ಮೂರಾಗ? ನಿಮ್ಗೆ ಯಾರು ರೊಕ್ಕ ಹಾಕ್ತಾರ? ಆದರೂ ಕೇಳಿದ್ರು, ಜಗಳ ಆಯ್ತು. ಜಗಳ ಆದ ಕೂಡಲೇ ಸಿದ್ಧಾರೂಢರು ಏನ್ ಮಾಡಿದ್ರು, ಬಡ ಬಡ ತಟ್ಟಿ ತಗೊಂಡು ಉಳಿಯಾಕ ಆತಪ್ಪ. ಜಗಳ ದೊಡ್ಡದ ಆಯ್ತು. ಕಡೆಗೆ ಮಂದಿ ಬಂದ್ರು, ಯಾಕೆ ಜಗಾಡ್ತೀರಿ? ನೋಡ್ರಿ, ಬಂದ 4 ಮಾತು ಹೇಳ್ದ, ನಮ್ಮ ರೊಕ್ಕ ಗಂಟು ಬಿದ್ದ ನೀವ ಅಂತೀವ ಅಂತ. ಅಲ್ರಿ, ನಾವ್ ಹೇಳಿದ ಇವತ್ತು ರೊಕ್ಕ ಹೆಚ್ಚು ಬಂದವು, ನಾವು ತಗೋಬೇಕಾಗತ್ತೆ. ಹೇಳಿದವ್ರು ನಾವು, ಸುಮ್ಮನೆ ಕುಂತಾವ, ನೀವ ವಿಚಾರ ಮಾಡ್ರಿ ಇವ್ರ. ಜನರಂದ್ರು ಸಂತಗ, ಏನೋ ಸಂತ ಬುದ್ಧಿಗೆ ಜೈತಿಲ್ಲ ನಿನಗೆ, ನೀನೊಬ್ಬವ, ಅವ್ರು 3 ಮಂದಿ, ತಪ್ಪಡಿ ಬಾರಿಸೋರು, ಹಾಡೋರು, ಕುಣಿಯೋರು. ಅವ್ರಿಗೆ ನೀನು ಹಿಂಗೆ ಮಾಡು, 2 ಭಾಗ ಮಾಡು. ಸುಮ್ಮನೆ 1 ಭಾಗ ಅವ್ರಿಗೆ ಕೊಡು, ಅವ್ರು 3 ಮಂದಿ ಹೆಚ್ಚುಕೊಂತಾರೆ, ನೀವೊಂದು ತಗೊಂಡು ಹೋಗಲ್ಲ. ಹಂಗ ಮಾಡ್ರಿ. ಅದಕ್ಕೆ ಸಿದ್ಧಾರೂಢರು, ನೀ ರೊಕ್ಕದ ಸಂತನೋ ಜ್ಞಾನದ ಸಂತನೋ? ಅಮಿ ಪೂರಣ ಪೋಳ್ಯಾಚ ಸಂತ ಅಂಶ ಕೋಣ ಜಾಣೆ ಅಂತ. ಬರೇ ಪೂರ್ಣ ಪೋಳ್ಯಾಚ ಸಂತ ಆಗಬೇಡ. ಏನು ಮಾಡಿಟ್ಟಿದನ್ನ ದುಡ್ಡಿಗೆ ಬಿಡೋದು. ನಮ್ಗೆ ಜ್ಞಾನೇಶ್ವರಿ ಅರ್ಥ ಆಗ್ತಿದೆ. ಹುಚ್ಚ ಅಂದ್ರು. ಯಪ್ಪ, ನನ್ನ ತಪ್ಪಾತ್ರಿ, ರೊಕ್ಕ ನಿಮ್ಮ ಅಪ್ಪಗೂ ತಗೊಳ್ಳೋದಿಲ್ಲ ಅಂದ್ರು ಅವ್ರು. ನಮಗೆ ಹೆಚ್ಚಾಗಿ ಅವು ಯಾರಿಗೆ ಕೊಡೋಣಂತ ಕುಂತೀವಿ, ನಾವ್ಯಾಕೆ ಮಂದಿ ಕೈ ಒಡ್ಡೋಣ ಅಂದು ಮುಂದೆ ಆತನ್ನು ಸಂತೈಸಿ ಮರಳಿ ಅವ ರೊಕ್ಕ ಕೊಟ್ಟು ಮುಂದೆ ಬಂದಾರ. ಅದು ಏನಾತು ಅನ್ನೋದು ದೊಡ್ಡ ಗಲಾಟೆ ಇರೋದು. ಆ ಗಲಾಟೆ ನಾಳಿನ ದಿವಸ ಮಹಾತ್ಮರು ಜಗತ್ತಿಗೆ ಲೀಲೆಯಲ್ಲಿ ಬೋಧ ಮಾಡಬಲ್ಲರು, ಏನಪ್ಪ, ವಾಕ್ಯಗಳಿಂದ ಬೋಧ ಮಾಡಬಲ್ಲರು, ಸುಮ್ಮನೆ ಇದ್ದು ಬೋಧ ಮಾಡಬಲ್ಲರು, ಬರೇ ನೋಡಿ ಉಪದೇಶ ಮಾಡಬಲ್ಲರು, ಬರೇ ಮುಟ್ಟಿ ಉಪದೇಶ ಮಾಡಬಲ್ಲರು. ನೋಡಿ ಕೆಲರಂ ಮಾತನಾಡಿ ಕೆಲರಂ ಕೂಡೆ ಕೆಲ ಜೀವರನ್ನು ದೇವರಾಗಿ ಮಿಗೆ ಮಾಡುವ ಆಚಾರ್ಯ ಕೃಪೆಯಾಗುವಂತ ನಿಜಗುಣರು ಅನುಭವ ಸಾರದಲ್ಲಿ ಅಂದಂತೆ ಸತ್ಪುರುಷರು ಯಾವ ರೂಪದಲ್ಲಿ ಅನುಗ್ರಹ ಮಾಡ್ತಾರೆ ಎಂಬುದನ್ನು ಮತ್ತೆ ನಾಳೆ ನೋಡಿಕೊಳ್ಳೋಣ. ಪುರಾಣ ಭಾಳ ಉಳಿದದು. ಅದಕ್ಕೆ ಈ ಅಧಿಕ ಮಾಸದೊಳಗೆ ಪುರಾಣನ ಮುಂದುವರಿಸ್ಬೇಕು ಹೆಂಗೋ ಎಂಬುದು ನಮ್ಮ ಸಮಿತಿಯವ್ರಿಗೆ ಬಿಟ್ಟಿದ್ದು. ಅವ್ರು ಮುಂದುವರ್ಸೋಣ್ರಿಯಪ್ಪ ಅಂದ್ರೆ ಮುಂದೆ ಹುಣ್ಣಿಮೆ ತನಕನೂ ಜಡದ ಬಿಡು. ಅಧಿಕಶ್ಯ ಫಲಂ, ಅಧಿಕ ಮಾಸೆ ಅಧಿಕಶ್ಯ ಫಲಂ. ಅಧಿಕ ಮಾಸದಲ್ಲಿ ಅಧಿಕ ಫಲ ಪ್ರಾಪ್ತವಾಗುತ್ತಿರುವುದರಿಂದ ಬೆಳಗ್ಗೆ ಪೂಜಾ, ಸಾಯಂಕಾಲ ಪುರಾಣ ಈ ರೀತಿ ನಡೆಸಬೇಕಂತದ. ಮತ್ತೆ ನಾಳೆ ನೋಡೋಣ. ಸಮಯವಾಗಿದೆ.